ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಖಾತೆ ಮತ್ತು ಉಸ್ತುವಾರಿ ಹಂಚಿಕೆ ವಿರುದ್ಧ ಬಂಡಾಯ ಶುರುವಾಗಿದೆ. ಸಚಿವ ಸ್ಥಾನ ಸಿಕ್ಕರೂ ಕೂಡ ಸಮಾಧಾನವಾಗದ ಸಚಿವ ಜಮೀರ್ ಅಹಮದ್. ಯಾತಕ್ಕಾಗಿ ಖಾತೆ ವಿಚಾರಕ್ಕೆ ಮತ್ತು ಉಸ್ತುವಾರಿ ಹಂಚಿಕೆ ವಿರುದ್ಧ ಅವರು ಈಗ ಬಂಡಾಯ ಎದ್ದಿರೋದು, ಅಸಮಾಧಾನಗೊಂಡಿರೋದು. ಅಲ್ಪಸಂಖ್ಯಾತರ ವಕ್ಫ್ ಖಾತೆ ಸಿಗದ ಕಾರಣ ಮುನಿಸಿಕೊಂಡ್ರ ಜಮೀರ್ ಅಹಮದ್. ವಿಜಯನಗರ ಉಸ್ತುವಾರಿ ಬೇಡ ಅಂತ ಸಚಿವ ಜಮೀರ್ ಅಹಮದ್ ಅಸಮಾಧಾನಿತರಾಗಿದ್ದಾರೆ. ಜಿಬಿಎ ಎಲೆಕ್ಷನ್ ನೆಪವೊಡ್ಡಿ ದೂರ ಸರಿದಂತ ಸಚಿವ ಜಮೀರ್ ಸಿಎಂಗೆ ಪತ್ರ ಬರೆದು ಜಿಲ್ಲಾ ಉಸ್ತುವಾರಿ ಹೊಣೆಗಾರಿಕೆ ನೀಡದಂತೆ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಉಸ್ತುವಾರಿ ವಹಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ವಿಜಯನಗರ ಉಸ್ತುವಾರಿಯೂ ಕೂಡ ನೀಡಬೇಡಿ ಅಂತ ಜಮೀರ್ ಪತ್ರವನ್ನ ಬರೆದಿದ್ದಾರೆ. ಜಿಬಿಎ ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆ ನೆಪವನ್ನ ಹೇಳಿರುವ ಜಮೀರ್ ನಾನು ಧ್ವಜಾರೋಹಣ ಕಾರ್ಯಕ್ರಮಕ್ಕೂ ಭಾಗಿ ಆಗೋಲ್ಲ ಅಂತ ಪತ್ರವನ್ನ ಬರೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಬೇಡ ಅಂತೇಳಿ ನೇರಾನೇರವಾಗಿ ಪತ್ರ ಬರೆದಿರೋದು. ಜಿಬಿಎ ಎಲೆಕ್ಷನ್ನ ನೆಪ ಹೇಳಿರೋದು ಇಲ್ಲಿ ನೋಡಿ. ಈ ಪತ್ರವನ್ನ ಗಮನಿಸ್ತಾ ಇದ್ದೀರಿ ನೀವು. ಜಿಬಿಎ ಎಲೆಕ್ಷನ್ ಇದೆ, ಸ್ಥಳೀಯ ಎಲೆಕ್ಷನ್ಗಳಿದ್ದಾವೆ, ಅದರಲ್ಲಿ ಪ್ರಚಾರದಲ್ಲಿ ತೊಡಕೊಳ್ಬೇಕು. ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಬೇಡ, ಧ್ವಜಾರೋಹಣ ಮಾಡೋದಕ್ಕೂ ನಾನು ಅಲ್ಲಿಗೆ ಹೋಗಲ್ಲ ಅಂತೇಳಿ ಜಮೀರ್ ಅವರು ಹೇಳಿದ್ದಾರೆ. ಈ ಹಿಂದೆ ಬಳ್ಳಾರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ನಾಗೇಂದ್ರ. ರಾಜೀನಾಮೆ ಕೊಟ್ಟ ಬಳಿಕ ಜಮೀರ್ ಅವ್ರನ್ನ ನೇಮಕ ಮಾಡಲಾಗಿತ್ತು. ಈಗ ಅವರಿಗೆ ಒಂದು ಅಲ್ಪಸಂಖ್ಯಾತರ ವಕ್ಫ್ ಖಾತೆಯನ್ನ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ, ಮತ್ತೊಂದು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಕೊಟ್ಟಿರೋದು ಅವ್ರಿಗೆ ಇಷ್ಟ ಇಲ್ಲ. ಹಿಂಗಾಗಿ ಜಿಬಿಎ ಎಲೆಕ್ಷನ್ನ ನೆಪವನ್ನ ಹೇಳೋದ್ರ ಮೂಲಕ ಸಚಿವ ಸ್ಥಾನದಿಂದ ದೂರ ಉಳಿಯುವಂತ ನಿರ್ಧಾರವನ್ನ ಜಮೀರ್ ಅಹಮದ್ ಖಾನ್ ಮಾಡಿರೋದು. ಈ ಮೂಲಕ ಅವರು ಪತ್ರದಿಂದಾನೇ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಸ್ಥಳೀಯ ಚುನಾವಣೆಗಳಿದ್ದಾವೆ, ಹಾಗಾಗಿ ನನಗೆ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಬೇಡ ಅಂತ. ಒಬ್ಬೊಬ್ರದ್ದು ಒಂದೊಂದು ರೀತಿ ಅಸಮಾಧಾನ, ದಿನಕ್ಕೊಂದು ಟೆನ್ಷನ್ನು. ಸಿಎಂ ಡಿಕೆ ಶಿವಕುಮಾರ್ ಇದೆಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ನೋಡೋಣ.